ಇವತ್ತಿನ ಮೊದಲನೆಯ ಬಾಡಿಗೆ ಜಸ್ಟ್ ಡ್ರಾಪ್ ಆಯಿತು. ಇಲ್ಲಿಗೇನೆ, ಇದು ಸೌಖ್ಯ ರೋಡ್ ಹತ್ರ ಇರೋದು. ಸಿಂಗಲ್ ಬಾಡಿಗೆ ನಮ್ಮ ಮನೆ ಹತ್ರದಿಂದನೇ ಸಿಕ್ಕಿದ್ದು. ನಮ್ಮ ಮನೆ ಹತ್ರ ಅಂದರೆ ಒಂದು ಮನೆಯಿಂದ ಒಂದು ಎರಡು ಕಿಲೋಮೀಟ್ರಿಂದ 378 ರೂಪಾಯಿ. ಟೈಮ್ ನೋಡ್ಬೋದು, 10 ಗಂಟೆ 11 ನಿಮಿಷ ಆಗಿದೆ. ಇದಂತೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಡ್ ಸಾಕ್ತಾನೆ ಇರಲಿಲ್ಲ, ಸಿಕ್ಕಾಬಿಟ್ಟೆ ಟೈಮ್ ತಗೊಬಿಡ್ತು. ಇವಾಗ ಜಸ್ಟ್ ಡ್ರಾಪ್ ಮಾಡಿದ್ದೀನಿ, ನೋಡೋಣ ಇಲ್ಲಿಂದ ಇನ್ನು ಎಲ್ಲಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಎಲ್ಲಿಗೆ ಸಿಗೋದ್ರು ಕೂಡ ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಏನಪ್ಪ ವಿಷಯ ಅಂತ ಅಂದರೆ, ನಮ್ಮನೆ ಹತ್ರ ಎಲ್ಲ ಮಳೆ ಬರ್ತಿತ್ತು, ಬಟ್ ಇಲ್ಲಿ ಯಾವುದು ಮಳೆ ಬರ್ತಿಲ್ಲ. ಸೊ ಮೋಡ ಮುಚ್ಚಿದ ವಾತಾವರಣ, ಫುಲ್ ಮೋಡ ಮುಚ್ಕೊಂಡೈತೆ. ಅಲ್ಲಿ ಮಳೆ ಇದ್ದಿದ್ದಕ್ಕೆ ಎಲ್ಲ ಗಬ್ಬೆದೋಯ್ತು ಗಾಡಿ ಎಲ್ಲ. ಇಲ್ಲಿ ನೋಡಿದ್ರೆ ಯಾವುದೇ ಥರ ಮಳೆ ಇಲ್ಲ. ಖುಷಿ ಆಗ್ಬಿಟ್ಟೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ಗಳಿದಾವೆ, ಅಪಾರ್ಟ್ಮೆಂಟ್ ಅಂತ. ನೋಡಿದ್ರೆ ಇದು ಖಾಲಿ ಬಿಲ್ಡಿಂಗ್, ಇದು ಇನ್ನೂ ಓಪನ್ನೇ ಆಗಿಲ್ಲ. ಇದು ನಾನು ಇಲ್ಲೇ ಅಪಾರ್ಟ್ಮೆಂಟ್ ಐತೆ ಯಾವುದಾದ್ರು ಸಿಗುತ್ತೆ ಅಂತ. ಆದರೆ ಖುಷಿ ವಿಷಯ ಏನಪ್ಪ ಅಂದ್ರೆ ಅಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದ್ದಾರೆ, ಇದರಲ್ಲಿ ಜನ ಇದ್ದಂಗೆ ಇದ್ದಾರೆ. ಯಾವುದಾದ್ರೂ ಡ್ಯೂಟಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಎನಿವೆ, ಸೌಖ್ಯ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ಯಾವುದಾದ್ರೂ ಒಂದು ಡ್ಯೂಟಿ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಇವಾಗ ಮಳೆ ಹನಿತೈತೆ. ಈಗ ಮಳೆ ಹನಿ ಸ್ಟಾರ್ಟ್ ಆಯಿತು. ಗಾಜ್ ಮೇಲೆ ನೋಡ್ಬೋದು. ಜಸ್ಟ್ ಹೇಳಿ ಬಾಯಿ ಮುಚ್ಚಿದಷ್ಟೇನೆ, ಆ ಗ್ಯಾಪಲ್ಲಿ ಈಗ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಆಪೋಸಿಟಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲೇ ವೆಯ್ಟ್ ಮಾಡ್ತೀನಿ. ಮೇನ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ಅಪಾರ್ಟ್ಮೆಂಟಿಂದ ಸಿಗುವಂತಹ ಎಲ್ಲ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇಲ್ಲಿಂದ ಇವಾಗ ನಾನಿರೋ ಲೊಕೇಶನಿಂದ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಅಂದರೆ ಮಿನಿಮಮ್ ಅಂದ್ರೂ 8 ಕಿಲೋಮೀಟ್ರ್ ಏನೋ ಇರಬೇಕು. ಇಲ್ಲಿಂದ 8-9 ಕಿಲೋಮೀಟ್ರ್ ಐತೆ. ಮಳೆ ಬೇರೆ ಯಾವ್ಯಾವ ಡೈರೆಕ್ಷನ್ ಹೊಡಿತೈತೆ ಅಂತಂದರೆ ಇಲ್ಲಿ ನೆಂದೋಯ್ತಾ ಇದ್ದೀನಿ. ಸೊ ಇನ್ನೊಂದು ಬೇರೆ ಡೈರೆಕ್ಷನ್ ಅದು ಹಾಕ್ಕೊಂಡು ಗಾಡಿ ನಿಲ್ಸ್ಕೋಬೇಕು. ಇದೇ ಮೇನ್ ರೋಡು. ಗಾಳಿ ಬರ್ತೈತೆ ಗುರು, ಗಾಳಿ ಬರ್ತೈತೆ. ನೆಂದೋಯ್ತಾ ಇದ್ದೀನಿ. ಇಲ್ಲಿ ಪ್ಯಾಂಟ್ ಎಲ್ಲ ನೆನೀತು. ಗಾಳಿ ಯಾವ್ಯಾವ ಡೈರೆಕ್ಷನ್ ಹೊಡಿತೈತೆ ಆ ಡೈರೆಕ್ಷನ್ ಎಲ್ಲ ನೀರು ಬರ್ತೈತೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನಿಮ್ಮ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಕಳಿಸಿ. ಫೋನ್ ಮಾಡಕ್ ಹೋಗಬೇಡಿ. ಫೋನ್ ಮಾಡಿದ್ರೆ ನಾನು ಎತ್ತಲ್ಲ, ಯಾಕಂದ್ರೆ ತುಂಬಾ ಕಾಲ್ಗಳು ಬರುತ್ತೆ. ಅಷ್ಟು ಕಾಲು ಅಟೆಂಡ್ ಮಾಡಕ್ಕಾಗಲ್ಲ. ನಾನೇ ನಿಮ್ಗೆ ವಾಟ್ಸಪ್ ಕಾಲ್ ರಿಟರ್ನ್ ಮಾಡ್ತೀನಿ. ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನ ಟೈಪ್ ಮಾಡ್ಬಿಟ್ಟು ಕಳಿಸಿ. ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದ್ರು ಟೈಪ್ ಮಾಡಕ್ ಬರಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿ. ಸೊ ಅದರಿಂದಾಗಿ ನಿಮಗೆ ಬಂದು ಒಂದು 8,000 to 10,000 ರೂಪಾಯಿ ಉಳಿತದೆ. ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ. ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ತರ ರೂಲ್ಸ್ ಇಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬಹುದು. ನಿಮ್ಗೆ ಯಾರಿಗಾದ್ರೂ ಲೋನ್ ಆಗ್ಲಿ ಅಥವಾ ಹೊಸ ಆಟೋ ಆಗ್ಲಿ ಇಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಆಟೋ ಬೇಕಿದ್ರೆ ಈ ಕೆಳಗೆ ಕಾಣುವಂತಹ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ. ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ, ಹೊಸದಿದ್ರೆ ಹೊಸದಂತ ಹಾಕಿ. ಹಾಗೆ ಸ್ನೇಹಿತರೆ, ಅವಾಗ್ಲೇ ಹೇಳಿದ್ನಲ್ಲ, ನನ್ನ ಕಡೆಯಿಂದ ತಗೊಂಡ್ರೆ 8,000 to 10,000 ರೂಪಾಯಿ ನಿಮ್ಗೆ ಉಳಿತದೆ ಅಂತ ಹೇಳಿದ್ನಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ ನಂದು ಚಾರ್ಜಸ್ ಬಂದ್ಬಿಟ್ಟು 1,000 ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ಆಟೋ ಓಡಿಸೋದು. ಒಂದ್ ವೇಳೆ ಏನಾದ್ರು ಒಂದು 4 ಅವರ್ 5 ಅವರ್ ನಾನು ಅಲ್ಲಿ ಶೋರೂಮ್ ಹತ್ರ ಬಂದ್ರೆ ಅದಕ್ಕೆ ಓಡಾಡುವಂತ ಆ ಟೈಮಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದ್ರೂ ಒಂದು 600 to 700 ರೂಪಾಯಿ ದುಡಿತೀನಿ. ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತ ಅನ್ಬಿಟ್ಟು ಅಡಿಷನಲ್ ಯಾವುದೇ ತರ ಚಾರ್ಜ್ ಇರೋದಿಲ್ಲ. 1,000 ರೂಪಾಯಿ ಚಾರ್ಜ್ ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಈ ವಾಟ್ಸಪ್ ನಂಬರ್ಗೆ ನಿಮ್ದು ಮೆಸೇಜ್ ಮಾಡಿ ಆಯ್ತಾ. ಕಾಲ್ ಮಾಡಕ್ ಹೋಗ್ಬೇಡಿ, ತುಂಬಾ ಕಾಲ್ಗಳು ಬರ್ತಿದೆ. ನಾನು ಮೊನ್ನೆಯಿಂದ ಇದು ಹಾಕಿದ್ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ. ಟೈಮ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ. ಆ ಟೈಮಲ್ಲಿ ನಾನು ಫೋನ್ ಆನ್ಸರ್ ಮಾಡಕ್ ಆಗಲ್ಲ. ನಾನೇ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೀನಿ. ಸರಿನಾ? ಟೈಮ್ ಮಾಡ್ಕೊಂಡು ದಯವಿಟ್ಟು ಆದಷ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ನಾನು ನಿಮ್ಗೆ ಒಂದು ಅರ್ಧ ಗಂಟೆ 1 ಅವರ್ ಇಲ್ಲ 1-2 ಅವರ್ ಲೇಟ್ ಆಗಿ ನಿಮ್ಗೆ ರೀಪ್ಲೈ ಬರ್ಬೋದು. ಬಟ್ ಏನಂತಂದ್ರೆ 100% ನಾನು ನಿಮ್ಗೆ ರೀಪ್ಲೈ ಕೊಡ್ತೀನಿ. ಸೊ ನಿಮ್ಮ ಏನ್ ಡೀಟೇಲ್ಸ್ ಇದೆ ಅದನ್ನ ನೀವು ವಾಟ್ಸಪ್ ಅಲ್ಲಿ ಕಳಿಸಿ. ಈಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಬೆಂಗಳೂರು ಪರಿಸ್ಥಿತಿ ನೋಡ್ಬೋದು. ಇಲ್ಲೂ ಜಾಮು, ಅಲ್ಲೂ ಜಾಮು, ಆ ಕಡೆನೂ ಜಾಮು.
2 ಗಂಟೆ 4 ನಿಮಿಷ ಆಗೈತೆ. ಇಲ್ಲಿ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಇಂದಿರಾನಗರದಲ್ಲಿದ್ದೀನಿ. ಇದು ಬಂದು 13th ಮೇಯ್ನು. ಇಲ್ಲೇ ಮಿನಿಮಮ್ಮೇ ಡ್ಯೂಟಿ ಮಾಡ್ತಾ ಇದ್ದೀನಿ, ಇಲ್ಲೇ ಸುತ್ಕೊಂಡು. ಎಲ್ಲೂ ಬೇರೆ ಕಡೆ ಹೋಗೋಣ ಅಂತಂದರೆ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿ ಇದೆ. ಸೊ ಇಲ್ಲೇ ಮಿನಿಮಮ್ಗಳೇ ಈ ಥರ ಬರ್ತಿದೆ. ಮತ್ತು ಹೇಳಬೇಕು ಅಂತಂದರೆ ಡ್ಯೂಟಿ ಮಳೆ ಬರ್ತಿದೆಯಲ್ವಾ, ಮಳೆ ಬರೋದ್ರಿಂದಾಗಿ ಏನಾಗ್ಬಿಟ್ಟೈತೆ, ಇಲ್ಲೆಲ್ಲ ಸಿಗ್ತದೆ. ಯಾವುದೋ ಸಿಕ್ತು ಗುರು, ಓಕೆ ಸಿಕ್ತು ಯಾವುದೋ ಡ್ಯೂಟಿ, ಗ್ರೀನ್ ಗ್ಲೇನ್ ಲೇಔಟು ಬೆಳಂದೂರು ಕಡೆಗೆ. ಒಟ್ಟು ಈಗ ಬಂದು ರ್ಯಾಪಿಡೋದಲ್ಲಿ 980 ರೂಪಾಯಿ ಸುತ್ತಿದ್ದೀನಿ. ಚೆನ್ನಾಗಿ ಡ್ಯೂಟಿ ಸೆಟ್ ಆಯಿತು. ಬನ್ನಿ ಕಸ್ಟಮರ್ನ ಪಿಕಪ್ ಮಾಡೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಎಷ್ಟಾಗುತ್ತೆ ಅಷ್ಟೇ ಸುತ್ತೀನಿ. ಸಾಯಂಕಾಲ ಏನಾದರೂ ಮಳೆ ಬಂತು ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಆಲ್ರೆಡಿ ಮಳೆ ಹನಿತಾ ಇದೆ, ನೋಡ್ಬೋದು ಮಳೆ ಹನಿತಾ ಇದೆ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಡ್ಯೂಟಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಕೊಳೋಣ. ಇದು ಡ್ರಾಪ್ ಆಗೋಷ್ಟರಲ್ಲಿ 1 ಅವರ್ ಆಗ್ಬೋದೇನೋ. ಡ್ರಾಪ್ ಮಾಡೋಣ ಬನ್ನಿ ಸ್ನೇಹಿತರೆ. ಟೈಮು ಎಷ್ಟಾಗಿದೆ ಅಂತ ಕೇಳೋದಾದರೆ ನೋಡ್ಬೋದು 4 ಗಂಟೆ ಅಂತೀನಿ, 5 ಗಂಟೆ ಆಯಿತು. 4 ಗಂಟೆ 56 ನಿಮಿಷ ಆಗಿದೆ. ಈಗ ಎಲ್ಲಿದ್ದೀನಿ ಅಂದರೆ ಇದು ಗ್ರೀನ್ ಗ್ಲೇನ್ ಲೇಔಟ್ಗೆ ಹೋಗೋ ಅಂಥ ರೋಡ್ ಇದು. ರೆಸ್ಟ್ ಮಾಡಿರಲಿಲ್ಲ, ಹಂಗಾಗಿ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದೊಂದೇ ಅಪ್ಲಿಕೇಶನ್ ಆನ್ ಮಾಡ್ಕೊತೀನಿ ಈಗ. ಸೊ ಮೊದಲನೇದಾಗಿ ನಮ್ಮ ಯಾತ್ರೆ ಒಂದು ಮಟ್ಟಕ್ಕೆ ಆಗಿದೆ. ಇನ್ನು ಟ್ರಾಫಿಕ್ ಯಾವ ಥರ ಇರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಮ್ಮ ಯಾತ್ರೆಯಲ್ಲಿ 1 ರೂಪಾಯಿ ಕಡಿಮೆ 300 ರೂಪಾಯಿ ಮಾಡಿದ್ದೀನಿ. ಹಾಗೆ ರ್ಯಾಪಿಡೋದಲ್ಲಿ ಬಂದು ಮಾಡ್ಕೊತೀನಿ. ಎಷ್ಟಾಗಿದೆ ಅಂದರೆ ಇದರಲ್ಲಿ 980 ರೂಪಾಯಿ ಇಲ್ಲಿವರೆಗೂ ಆಗಿದೆ. ಇನ್ನೊಂದು ಟೀ ಕುಡಿಬೇಕು. ಟೀ ಕುಡಿದ್ಮೇಲೆ ಡ್ಯೂಟಿ. ಟೀ ಕುಡಿದ್ಮೇಲೆ ನೆಕ್ಸ್ಟ್ ಡ್ಯೂಟಿ ಮಾಡೋಕ್ಕಾಗೋದು. ಸಿಕ್ಕಾಬಟ್ಟೆ ಚಳಿ ವೆದರ್ ಇದೆ. ಮಳೆ ಹೋಯ್ತು ಮಧ್ಯಾಹ್ನ ಇಲ್ಲ. ಇವಾಗ ಯಾವುದೇ ಥರ ಮಳೆ ಏನು ಹೋಯ್ತಿಲ್ಲ. ಇಲ್ಲೇ ಒಂದಿದೆ, ಯಾವುದೋ ಒಂದು ಡ್ಯೂಟಿ ಬಂತು, ಯಾರೋ ಎತ್ಕೊಂಡ್ರು. ಸರಿ ಇಲ್ಲೇ ಇದ್ದೀನಿ. ಚಳಿ ವೆದರು. ನೋಡೋಣ. ಇನ್ನೊಂದು ಇವತ್ತು ಟಾರ್ಗೆಟ್ ಅಚೀವ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಷ್ಟು 1300 ರೂಪಾಯಿ ಆಗೋಗಿದೆ. ಇನ್ನು ಬೇಕಿರೋದು ಬರೀ 700 ರೂಪಾಯಿ. ಬನ್ನಿ ಇವತ್ತು ಟಾರ್ಗೆಟ್ ಅಚೀವ್ ಮಾಡೋಣ. ಆಫ್ ಮಾಡಿದೆ, ಯಾಕಂದರೆ ಟೀ ಕುಡಿಯೋಣ ಅಂತ. ಇಲ್ಲೇ ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋದಾಯ್ತು. ಈಗ ಇರುವಂಥ ವೆದರ್ಗೆ ಟೀ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಂತಂದರೆ ವೆದರ್ ಫುಲ್ ಕೂಲಾಗಿಬಿಟ್ಟಿದೆ ಅಲ್ವಾ. ಇಷ್ಟೊತ್ತದ ಒಂದು ಟೀ ಕುಡಿದ್ಬಿಟ್ರೆ ಏನೋ ಒಂಥರ ಸಮಾಧಾನ ಆಗೋಗುತ್ತೆ. ಏನೇ ಹೇಳಿ ಟೀ ಅಭ್ಯಾಸ ಆಗ್ಬಿಟ್ರೆ ಅದರಲ್ಲಿ ಒಂಥರ ಟೀ ಕುಡಿಲ್ಲ ಅಂದರೆ ಚಿಕ್ಕ ಹಿಡ್ದಂಗೆ ಅನ್ಸ್ಬಿಡುತ್ತೆ. ಹಂಗೆ ಒಂದು ಖುಷಿ ವಿಷಯಪ್ಪ ಅಂತಂದರೆ ಇವಾಗ ಆಲ್ರೆಡಿ 5 ಗಂಟೆ ಟೈಮ್ ಅಲ್ವಾ. 5 ಗಂಟೆ ಟೈಮ್ಗೆ ನಾನೀಗ ಆಲ್ಮೋಸ್ಟು 1300 ರೂಪಾಯಿ ಆಗ್ಬಿಟ್ಟಿದೆ. ಇನ್ನೊಂಥರ ನೆಮ್ಮದಿ. ನನ್ನ ಟಾರ್ಗೆಟ್ ಹೆಂಗಿದ್ರು ಹೆಂಗೆ ಆಟಾಡ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂದರೂ ಕೂಡ ಟಚ್ ಆಗುತ್ತೆ ಅನ್ನೋದು ಒಂದು ಖುಷಿ ವಿಷಯ. ಸೊ ಅದಕ್ಕೆ ಟೀಗಿ ಕುಡ್ಕೊಂಡು ಬೇಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇಲ್ಲೇ ಇದ್ದೀನಿ ಬೆಳಂದೂರಲ್ಲಿ. ಬೆಳಂದೂರು ಹತ್ರ ತುಂಬ ಕಂಪ್ನಿಗಳಿದೆ. ಇಲ್ಲೇ ಇನ್ನು ನಾನಿರೋ ಈ ಜಾಗದಿಂದ ಒಂದು 150-200 ಮೀಟ್ರ್ ಲೆಫ್ಟಿಗೆ ಹೋದರೆ ಆ ಮೇನ್ ರೋಡ್ ಇದೆ ಅಲ್ವಾ, ಮೇನ್ ರೋಡಿಂದ ಲೆಫ್ಟಿಗೆ ಹೋಯ್ತು ಅಂತ ಅಂದರೆ ಅಲ್ಲೇ ಕಂಪ್ನಿಗಳಿದ್ದಾವೆ. ಸಲಾಪುರಿಯ ಸತ್ವ ಅಂತೀನಿ. ಸಲಾಪುರಿಯ ಏನೋ ಇದೆ, ಟೆಕ್ನೋಸ್ಟೋನ್ ಅಂತ ಕಂಪ್ನಿ ಇದೆ ಆಫೀಸು. ಅಲ್ಲಿಂದ ತುಂಬ ಡ್ಯೂಟಿಗಳು ಬೀಳುತ್ತೆ. ಇನ್ನು ಹೆಂಗೂ ಪೀಕ್ ಅವರ್. ಈಗ ಕಸ್ಟಮರ್ ಹೆಂಗಿಲ್ಲ ಅಂದ್ರೂ ಒಂದು 20-30 ಎಕ್ಸ್ಟ್ರಾ ಹಾಕ್ತಾರೆ. ಸೊ ಅದು ಬೆನಿಫಿಟ್ಟು ನೋಡಿ. ಆಲ್ಮೋಸ್ಟ್ ಎಷ್ಟು ಗಾಡಿಗಳಿಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಸಿರೋದು. ಎಲ್ಲ ಟೀ ಕುಡ್ಕೊಂಡು ಈಗ ಹೊರಡೋದು. ಸ್ನೇಹಿತರೆ, ಚಿಕ್ಕದಾಗ ಒಂದು ಗಾಡಿ ಟಚ್ ಆಗೋಯ್ತು. ಇಷ್ಟೇ ನೋಡ್ಬೋದು, ಇದೊಂದು ಟಚ್ ಆಗಿದೆ. ಒಂದು ಬೈಕ್ಗೆ ಎಡವಿದ್ದು, ಬೇರೆ ಎಲ್ಲೂ ಏನೂ ಆಗಿಲ್ಲ. ಜಸ್ಟ್ ಇದೊಂದು ಮಾತ್ರ ಚಿಕ್ಕದಾಗಿ ಟಚ್ ಆಗೋಯ್ತು. ಸಡನ್ನಾಗಿ ನುಗ್ಬಿಟ್ಟಾಗೋರು.
ಒಂದು ಗಾಡಿ ಇತ್ತು, ಟ್ರಾಫಿಕ್ ಇತ್ತು ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಇಷ್ಟಕ್ಕೆಲ್ಲ ಇನ್ನೇನು ಜಗಳ ಆಡ್ಕೊಂಡು ಕೂತ್ಕೊಳೋದು ಅಂತ ಅಂದ್ಬಿಟ್ಟು ಬಿಟ್ಟು ಕಳಿಸ್ದೆ. ನೋಡೋಣ ಯಾವಾಗಾದರೂ ಟಚಪ್ ಮಾಡೋದಾಯಿತು. ಏನೀಗ ಗಾಡಿ ಟಚ್ ಆಯಿತು, ಸೇಮ್ ಟಚ್ ಆಗಿದ್ರೆ ನಮ್ಮ ಗಾಡಿ ಏನಾದರೂ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಗಲಾಟೆ ಮಾಡಿರೋರು ಅಂತ. ನಾವಾಗಿದ್ದಕ್ಕೆ ಹೆಂಗೋ ಸ್ವಲ್ಪ ಬಿಟ್ಟಿದ್ದಕ್ಕೆ ನಾನು ಬಿಟ್ಟು ಕಳಿಸ್ಬಿಟ್ಟೆ. ಇನ್ನೇನು ಅದಕ್ಕೋಸ್ಕರ ಏನು ಜಗಳ ಮಾಡ್ಕೊಂಡಿರೋಕ್ಕಾಗುತ್ತಾ, ನಮ್ಮ ಡ್ಯೂಟಿ ನಮ್ಮ ಟೈಮಿಂಗ್ಸ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಹೋಗು ಅಂತ ಅಂದ್ಬಿಟ್ಟು. ಇದೇ ಏನಾದರೂ ಕಂಡೀಷನು ಯೋಚನೆ ಮಾಡಿ ನಾವು ಗಾಡಿಯವ್ರಿಗೆ, ಕಾರವ್ರಿಗೆ, ಬೈಕವ್ರಿಗೆ ಏನಾದರೂ ಟಚ್ ಮಾಡಿಬಿಟ್ಟಿದ್ರೆ ರಾಧಾ ಅಂತ ರಂಪಾಟ ಮಾಡಿಬಿಟ್ಟಿರೋರು. ಈ ಥರ ಸಣ್ಣ ಪುಟ್ಟ ವಿಷಯ, ಮತ್ತು ಹಿಂದ್ಗಡೆ ಬಂಪರು, ಆಮೇಲೆ ಸೈಡ್ ಇದು ಮಡ್ಗಾಡ್ ಬರುತ್ತಲ್ಲ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಸ್ಕ್ರ್ಯಾಚ್ ಆಗೇ ಆಗುತ್ತೆ. ರೋಡ್ ಅಂದರೆ ಟ್ರಾಫಿಕ್ ಇದೆ, ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾರಾದರೂ ಇಂಥ ಸಣ್ಣ ಪುಟ್ಟ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಿದ ತಕ್ಷಣ ಅದಕ್ಕೆಲ್ಲ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಸೈಡಲ್ಲಿರುವಂಥ ಏನು ಮಡ್ಗಾಡಿದೆ ಸ್ನೇಹಿತರೆ, ಅದು ಮ್ಯಾಕ್ಸಿಮಮ್ ಅಂದರೆ ಹೊಸ ತೊಗೊತೀನಿ ಅಂದರೆ 800ರಿಂದ 1000 ರೂಪಾಯಿ ಒಳಗೆ ಸಿಗುತ್ತೆ, ಸರಿನಾ? ಸೊ ಹಂಗಾಗಿ ಆದಷ್ಟು ನಾನು ನಿಮಗೆ ಹಿಂದ್ಗಡೆ ಮತ್ತು ಬಂಪರ್ ಇದಲ್ವ, ಹಿಂದ್ಗಡೆ ಒಂದು ಯೆಲ್ಲೋ ಕಲರ್ ಬಂಪರ್ ಬರುತ್ತಲ್ವ, ಆ ಬಂಪರ್ ಕೂಡ ಅಷ್ಟೇ, ಅದು ಒಂದು 800ರಿಂದ 1000 ರೂಪಾಯಿ ಒಳಗೆ ಸಿಗುತ್ತೆ. ಸೊ ಬೆಟರ್ ಏನಪ್ಪ ಅಂತಂದರೆ ಗಲಾಟೆ ಮಾಡದೇ ಇರೋದೇ ಬೆಟರು. ಬಂಪರ್ ಬಗ್ಗೆನೇ ಹೇಳ್ತಾ ಇರೋದು. ಇದು ಒಂದು ವೇಳೆ ಏನಾದರೂ ಹೋಯ್ತು ಅಂದರೂ ಕೂಡ ಒಂದು 800-1000 ರೂಪಾಯಲ್ಲಿ ಸಿಗುತ್ತೆ, ಟಚ್ ಆಗುತ್ತೆ. ನೋಡಿ, ಇದೆಲ್ಲ ಸಿಗ್ನಲಲ್ಲಿ ನಿಂತಿರೋ ಗಾಡಿಗಳಿಗೆ ಬಂದು ಗುದ್ದಿರೋದು. ಈ ಬಂಪರ್ ಕೂಡ ಅಷ್ಟೇ ಮಡ್ಗಾಡು. ಇದು ಕೂಡ ನೋಡಿ ಎಲ್ಲ ಗುದ್ದಿಟ್ಟವ್ರೆ, ಕಾರವರು, ಬೈಕ್ ಅವ್ರು ಗುದ್ದಿದ್ದು. ನಿನ್ನೆ ಒಂದು ಟ್ಯಾಕ್ಸಿ ಕಾರ್ ಗುದ್ದಿದ್ದು, ಕ್ಯಾಬ್ ಗುದ್ದಿದ್ದು. ಸೊ ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಸೊ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಗಲಾಟೆ ಮಾಡ್ಕೊಂಡೆ ಇರೋದೇ ಬೆಟರು. ಅದೇ ಟೈಮ್ ನಾವು ದುಡಿಮೆ ಮಾಡ್ಕೋಬೋದು, ಆಯಿತಾ? ಸೊ ಅದೊಂದು ಸಣ್ಣದಾಗಿ ಟಚಪ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವನು ಏನು ಬಿದ್ದಿಲ್ಲ. ಆ್ಯಕ್ಚುಲಿ ಇದರಲ್ಲಿ ನನ್ನ ತಪ್ಪ ಅಂದರೆ ಯಾವುದೇ ಥರ ತಪ್ಪಿಲ್ಲ. ಅವನು ಬೈಕ್ ಅವನು ಏನು ಮಾಡ್ದ, ಮುಂದೆ ಒಂದು ಕಾರು ಐತಿತ್ತು, ಆ ಗ್ಯಾಪಲ್ಲಿ ಹಿಂಗೆ ತೂರ್ಸಕ್ಕೆ ಬಂದಲ್ಲ, ಆ ಟೈಮಲ್ಲಿ ಟಚ್ ಆಗಿ ಒಂದೊಂದು ಕಡೆ ಬಂದುಬಿಟ್ರೆ ಎಷ್ಟು ಸುತ್ತಾಕಬೇಕು ಅಂತಂದರೆ ನೋಡ್ಬೋದು. ಯಪ್ಪ, ಕಿಲೋಮೀಟ್ರ್ ಗಂಟ್ಲೆ ಸುತ್ತಾಕಬೇಕು. ಇದು ಅಪಾರ್ಟ್ಮೆಂಟು, ಈ ಕಡೆ ಲೆಫ್ಟಲ್ಲಿ ಕಾಣ್ತಿರೋದು ಅಪಾರ್ಟ್ಮೆಂಟೇ. ಇಲ್ಲಿ ಇವ್ರದ್ದು ಮೇನ್ ರೋಡ್ ಬಂದ್ಬಿಟ್ಟು ಇಲ್ಲಿ ಗಂಟ ಇದೆ. ಸೊ ಇಲ್ಲಿಂದ ಮತ್ತೆ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಬರ್ತವೆ. ನೋಡಿ, ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಇದೊಂದು ಅಪಾರ್ಟ್ಮೆಂಟ್ ಯಾವುದೋ ಮಾಡ್ತಿದ್ದಾರೆ. ಇದು ಮೇನ್ ರೋಡು. ಇನ್ನು ಮೇನ್ ರೋಡಿಂದ ಇಲ್ಲಿ ಡ್ರಾಪ್ ಇದ್ರೊಳಗಡೆ ಆಗಿದ್ದು. ಮತ್ತು ಇನ್ನು ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ 1 ಕಿಲೋಮೀಟ್ರು. ಮನೆಗೆ ಬಂದುಬಿಟ್ಟೆ. ಸೊ ಟೈಮ್ ನೋಡ್ಬೋದು, ಆಲ್ಮೋಸ್ಟು 9:52 ಆಗಿದೆ. ಈಗ ಅಷ್ಟೇ ಮನೆಗೆ ಬಂದಿದ್ದು. ಮನೆ ಇವತ್ತು ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ. ರ್ಯಾಪಿಡೋದಲ್ಲಿ 1255, ಮತ್ತು ನಮ್ಮ ಯಾತ್ರೆಯಲ್ಲಿ ಆಗಿರೋ ಅರ್ನಿಂಗ್ಸ್ ಇದು. ಇಷ್ಟೇ ಇವತ್ತಿನ ಅರ್ನಿಂಗ್ಸು. ಒಂದು ಮಿಸ್ಟೇಕ್ ಆಗೋಯ್ತು, ಹೇಳಬೇಕು ಅಂತಂದರೆ ಮಿಸ್ಟೇಕ್ ಆಗೋಯ್ತು ಇವತ್ತು. ಅದೇನಪ್ಪ ಅಂತಂದರೆ ಗ್ಯಾಸ್ ನೋಡ್ಕೊಂಡಿಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈ ಆ್ಯಕ್ಚುಲಿ ಡ್ಯೂಟಿಗಳು ಚೆನ್ನಾಗೇ ಇವತ್ತಿತ್ತು, ನಾನೇ ಸ್ವಲ್ಪ ಮಿಸ್ಟೇಕೆಲ್ಲ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನ ವಿಡಿಯೋ ಎಡಿಟಿಂಗು ಅದಕ್ಕೋಸ್ಕರ ಟೈಮ್ ಹೋಯ್ತು, ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಅಷ್ಟರಲ್ಲೇ ನನಗೆ 1300 ರೂಪಾಯಿ ಆಗೋಗಿತ್ತು. ನಾನು ಅಂದ್ಕೊಂಡೆ ಇನ್ನು ಈಸಿಯಾಗಿ ಆಗ್ಬಿಡುತ್ತೆ ಅಂತ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಅಂದರೆ 2000 ಅಲ್ವ, 2000ಕ್ಕೆ ಒಂದು 200 ರೂಪಾಯಿ ಕಡಿಮೆ ನಾನು ಮಾಡಿರೋದು. ಗ್ಯಾಸ್ ನೋಡ್ಕೊಂಡಿಲ್ಲ. ಸೊ ಮೇನ್ ಪ್ರಾಬ್ಲಮ್ ಆಗಿದೆ ನನಗೆ ಗ್ಯಾಸದು. ಗ್ಯಾಸ್ ಏನಾದರೂ ಇದ್ಬಿಟ್ಟಿದ್ದರೆ ಇನ್ನೂ ಸುತ್ತಾ ಇದ್ದೆ. ಡ್ಯೂಟಿಗಳಿತ್ತು. 15 ಕಿಲೋಮೀಟ್ರ್ ಬಂದಿದ್ದೀನಿ ವೈಟ್ ಫೀಲ್ಡಿಂದ ದೊಮ್ಸಂದ್ರಕ್ಕೆ ಗ್ಯಾಸ್ ಹಾಕಿಸ್ಕೊಳಕ್ಕೋಸ್ಕರ. ಮಧ್ಯದಲ್ಲೊಂದು ಹೊರ್ತೂರ್ ಹತ್ರ ಗ್ಯಾಸ್ ಬಂಕ್ ಇತ್ತು, ಅಲ್ಲಿ ಹೋಗಿದ್ದಕ್ಕೆ ಅಂದರೆ ಕಸ್ಟಮರು ಅರ್ಜೆಂಟ್ ಅಂದ್ಬಿಟ್ರು ಅಲ್ಲೇ. ಹಂಗಾಗಿ ಏನು ಮಾಡಿದೆ, ಆದಷ್ಟು ಸೀದಾ ಹೊಡ್ಕೊಂಡು ಗ್ಯಾಸ್ ಬಂಕಿಗೆ ಬಂದೆ. ಅಂದರೆ ಅವ್ರನ್ನ ಡ್ರಾಪ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಗ್ಯಾಸ್ ಬಂಕಿಗೆ ಬಂದುಬಿಟ್ಟೆ. ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟ್ರ್ ಅಂತ ಓಡ್ಸೋಕ್ಕಾಗುತ್ತೆ. ಸೊ ಅಲ್ಲಿಂದ ಸೀದಾ ಗ್ಯಾಸ್ ಹಾಕಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ಇವತ್ತೊಂದು ದಿವಸ ಇದೇ ಥರ ಇತ್ತು. ಮಧ್ಯದಲ್ಲಿ ಗಾಡಿ ಬೇರೆ ಒಂದು ಟಚ್ ಆಯಿತು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.